ವೈದಿಕ ಪರಂಪರೆಯಲ್ಲಿ ಅನೇಕ ರೀತಿಯ ವಿಶಿಷ್ಟಗಳನ್ನು ದೇವರ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಭಾರತ ಒಳಗೊಂಡಿದೆ. ತಮ್ಮ ಪೀಠ ಪರಂಪರೆ ಆ ಎಲ್ಲ ಮಡಿವಂತಿಕೆಯನ್ನು ಬಿಟ್ಟು ಎಲ್ಲ ಭಕ್ತರಿಗೆ ನೇರವಾಗಿ ತಲುಪಬೇಕು ಅನ್ನೋ ಕಾರಣಕ್ಕೆ ಆ ಜಾತ್ಯತೀತ ಮನೋಭಾವನೆಯನ್ನು ರೂಪಿಸಿಕೊಳ್ಳಿಕ್ಕೆ ಯಾವ ಹಿನ್ನೆಲೆ ಇದೆ ನಿಮಗೆ? ತಾವು ಹೇಳಿದಾಗೆ ಮನುವಾದವನ್ನು ಮೀರಿ ಅಂತ ಹೇಳಿದ್ರಿ. ವಾಸ್ತವವಾಗಿ ಮನುಸ್ಮೃತಿಯನ್ನು ಅರ್ಥ ಮಾಡಿಕೊಂಡ್ರೆ ಅಥವಾ ಬ್ರಾಹ್ಮಣ್ಯವನ್ನು ಅರ್ಥ ಮಾಡಿಕೊಂಡ್ರೆ ಇಲ್ಲಿ ತಾರತಮ್ಯಕ್ಕೆ ಎಡೆ ಇಲ್ಲ. ಆದರೆ ಕೆಲವೊಂದಿಷ್ಟು ವಿವಾದಗಳನ್ನು ಸೃಷ್ಟಿ ಮಾಡಲಿಕ್ಕಾಗಿ ಬ್ರಾಹ್ಮಣ್ಯರಲ್ಲಿ ಕೆಲವೊಂದಿಷ್ಟು ಅವ್ರದ್ದೇ ಆಗಿರತಕ್ಕಂಥ ಒಂದು ನೀತಿ ನಿಯಮಗಳನ್ನು ಅಳವಡಿಸಿಕೊಂಡು ಅಶಾಸ್ತ್ರೀಯವಾದ್ದನ್ನು ಶಾಸ್ತ್ರೀಯ ಅನ್ನೋ ರೀತಿ ಬಿಂಬಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ವಾಸ್ತವವನ್ನು ಅರಿಯದೆ ಆ ರೀತಿಯಲ್ಲಿ ಇವತ್ತು ಸಮಾಜದಲ್ಲಿ ಬಿಂಬಿಸಲಾಗ್ತಾ ಇದೆ. ಬ್ರಾಹ್ಮಣ್ಯ ಅಂತಂದರೆ ಎಲ್ಲರನ್ನ ಒಳಗೊಂಡು ಹೋಗುವುದೇ ಬ್ರಾಹ್ಮಣ್ಯ. ಬ್ರಾಹ್ಮಣ ಅನ್ನೋದು ಒಂದು ಜಾತಿ ಅಂತ ನಾವು ಗುರುತಿಸೋದಲ್ಲ. ಬ್ರಾಹ್ಮಣ ಅನ್ನೋದು ಅದು ಜ್ಞಾನದ ಸಂಕೇತ. ಜ್ಞಾನ ಯಾರಲ್ಲೂ ಇರಬಹುದು, ಜ್ಞಾನ ಎಲ್ಲರಲ್ಲೂ ಇರ್ತದೆ. ಅದನ್ನು ಗುರುತಿಸಬೇಕು. ಬ್ರಾಹ್ಮಣರು ಯಾವತ್ತೂ ಬಹುಶಃ ಅವರಿಗಾಗಿ ಬದುಕಿದ್ದಿಲ್ಲ. ಬ್ರಾಹ್ಮಣರು ಸಮಾಜಕ್ಕಾಗಿ, ಪರರಿಗಾಗಿ, ಪರಹಿತಕ್ಕಾಗಿ, ದೇಶಹಿತಕ್ಕಾಗಿ. ಬಹುಶಃ ನಿಮಗೆ ಇತಿಹಾಸದ ಪುಟವನ್ನು ತಿರುಚಿ ನೋಡಿದರೆ ಬ್ರಾಹ್ಮಣರು ಯಾವತ್ತೂ ಸಹ ಎಲ್ಲೂ ಸಹ ಅಧಿಕಾರವನ್ನು ನಡೆಸಲಿಲ್ಲ. ಅಧಿಕಾರ ನಡೆಸುವಂಥವರಿಗೆ ಬೆನ್ನೆಲುಬಾಗಿ ನಿಂತಂಥವರು. ಕೇವಲ ಇವತ್ತಿನ ರಾಜಕಾರಣ ಅಂತಲ್ಲ, ನಮ್ಮ ಹಿಂದಿನ ಪುರಾಣಗಳಲ್ಲಿಯೂ ಸಹ ತೆಗೆದುಕೊಂಡ್ರೆ ಅಥವಾ ರಾಮಾಯಣ ಮಹಾಭಾರತಾದಿ ಅನೇಕ ಘಟನೆಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ಎಲ್ಲೆಡೆಯಲ್ಲೂ ಸಹ ರಾಮ ಕ್ಷತ್ರಿಯ, ವಸಿಷ್ಠರು ಬ್ರಾಹ್ಮಣರು. ಅವರು ರಾಜ ಪುರೋಹಿತರಾಗಿದ್ದು ರಾಮನಿಗೆ ಆದರ್ಶವನ್ನು ಹೇಳಿಕೊಟ್ಟು ರಾಮೊಬ್ಬ ಆದರ್ಶ ಆಗಲಿಕ್ಕೆ ಅವರು ಕಾರಣೀಕರ್ತರಾಗಿ ನಿಂತರು. ವಿಶ್ವಾಮಿತ್ರರು ಕ್ಷತ್ರಿಯರಾಗಿದ್ದು ಅವರು ಬ್ರಾಹ್ಮಣರಾದರು. ಹೀಗೆ ಅವಲೋಕನೆ ಮಾಡಿದರೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣ್ಯ ಈ ವಿಚಾರದಲ್ಲಿ ಬಹುಶಃ ಬಹಳಷ್ಟು ಚರ್ಚೆ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಆದರೆ ಎಲ್ಲೂ ಸಹ ಅಧಿಕಾರವನ್ನು ಬಯಸಿದವರಲ್ಲ. ಪರಹಿತವೇ ಬ್ರಾಹ್ಮಣ್ಯದ ಸಂಕೇತ. ಲೋಕಹಿತಂ ಮಮ ಕರಣೀಯಂ ಅನ್ನುವ ವಾಕ್ಯ ಅದು ಬ್ರಾಹ್ಮಣ್ಯದ ಮಹಾವಾಕ್ಯ ಅಂತ ನಾನು ಹೇಳ್ತೇನೆ. ಇತಿಹಾಸ ಕಾಲದಲ್ಲಿ ಬ್ರಾಹ್ಮಣರನ್ನು ರಾಜಗುರುಗಳಾಗಿ ಸ್ವೀಕಾರ ಮಾಡಿಕೊಂಡು ಸಮರ್ಥವಾದ ಮಾರ್ಗದರ್ಶನ ಪಡೆದ ರೀತಿ ಇತ್ತು. ಆದರೆ ಆಧುನಿಕ ದಿನಗಳಲ್ಲಿ ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ಹುಟ್ಟು ಹಾಕಿದ ಮೇಲೆ ಜ್ಞಾನವಿದ್ದವರೆಲ್ಲ ಶ್ರೇಷ್ಠ ಅನ್ನೋ ಮನೋಭಾವನೆ ಹೋಗಿ ಜಾತಿಯಿಂದ ನಿರ್ಧಾರ ಆಗಿದ್ದರಿಂದ ಬ್ರಾಹ್ಮಣದ ಬಗ್ಗೆ ತಕರಾರು ಪ್ರಾರಂಭ ಆಯಿತು. ಅದು ನಿಜವಾಗಿ ತಪ್ಪಿದ್ದೇ ಅಲ್ಲಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನುವಂಥ ವಾಕ್ಯವನ್ನು ಭಗವಂತ ಹೇಳಿದ್ದಾನೆ. ಚಾತುರ್ವರ್ಣ್ಯ ನನ್ನಿಂದ ಸೃಷ್ಟಿಸಲ್ಪಟ್ಟಿದೆ, ಆದರೆ ಗುಣಕರ್ಮ ವಿಭಾಗಶಃ ಅಂತ ಹೇಳಿದ. ಅವರವರ ಗುಣ ಮತ್ತು ಕರ್ಮಕ್ಕೆ ಅನುಸರಿಸಿ ವರ್ಣ ಭಿನ್ನತೆ ಆಗಿದೆಯೇ ವಿನಃ ಜಾತಿ ಅಲ್ಲ. ಜಾತಿ ಪ್ರತ್ಯೇಕ. ಈಗ ನಾವು ನೋಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಪ್ರತ್ಯೇಕ. ಇವತ್ತು ಜಾತಿಯನ್ನೇ ಬಿಂಬಿಸಿಕೊಂಡು ಆಳ್ವಿಕೆ ನಡೆಸೋದಿರಬಹುದು, ಆಡಳಿತ ನಡೆಸೋದಿರಬಹುದು, ಅಥವಾ ಸಮಾಜದಲ್ಲಿ ಒಂದು ರೀತಿಯಲ್ಲಿ ತುಳಿತವನ್ನು ಮಾಡುವಂಥ ವ್ಯವಸ್ಥೆ ಇರಬಹುದು. ಇದು ಜಾತಿ ವ್ಯವಸ್ಥೆಯಿಂದ ಆಗ್ತಾ ಇದೆ. ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆದಿದ್ದಾವೆ, ಇಲ್ಲ ಅಂತಿಲ್ಲ. ಆದರೆ ಅಂಥ ಪ್ರಯತ್ನಗಳು ನಡೆದು ಜಾತಿ ವ್ಯವಸ್ಥೆಯನ್ನು ಅಳಿಸುವಂಥ ವ್ಯಕ್ತಿಗಳೇ ಮತ್ತೊಂದು ಜಾತಿಯನ್ನು ರೂಪಿಸ್ಕೊಳ್ತಕ್ಕಂಥ ಸಂದರ್ಭ ಆಗ್ತಾ ಉಂಟು. ಜಾತಿ ವ್ಯವಸ್ಥೆ ನಿಜವಾಗಿ ಜಾತಿ ಬೇರೆ, ಧರ್ಮ ಬೇರೆ. ನೀವೀಗ ಹೇಳ್ತಾ ಇದ್ದೀರಿ ಚಾತುರ್ವರ್ಣ ಮಯಾ ಸೃಷ್ಟಂ. 4 ವರ್ಣಗಳನ್ನು ಸೃಷ್ಟಿ ಭಗವಂತ ಮಾಡಿದ್ದಾನೆ. ಆದರೆ ಅಲ್ಲಿಯ ಗುಣ ಮತ್ತು ಕರ್ಮಗಳನ್ನು ವಿಭಾಗವನ್ನು ಮಾಡಿದ್ದಾನೆ. ಒಂದು ವೇಳೆ ಯಾರು ಬ್ರಾಹ್ಮಣ ಅನ್ನುವ ಪ್ರಶ್ನೆ ಬಂದರೆ ಯಾರು ಸತ್ಯಶೀಲರಾಗಿ
ಪರೋಪಕಾರವಾಗಿ, ಆದರ್ಶವಾಗಿ, ಸ್ವಾರ್ಥರಹಿತವಾಗಿ, ಪರಹಿತವನ್ನು ಬಯಸ್ತಾ ತಮ್ಮ ಜೀವನವನ್ನು ನಡೆಸ್ತಾ ಲೋಕಹಿತವನ್ನು ಯಾರು ಮಾಡ್ತಾರೋ ಅದಕ್ಕೆ ಲೋಕಹಿತಂ ಮಮ ಕರಣೀಯಂ, ನಮ್ಮ ಕರ್ತವ್ಯ ಅದೇ. ಆ ಕರ್ತವ್ಯ ನಡೆಸ್ತಾ ಇರ್ತಾರೋ ಅವನು ಬ್ರಾಹ್ಮಣನಾಗ್ಲಿಕ್ಕೆ ಸಾಧ್ಯ. ಶುದ್ಧಾಚಾರಗಳು ಇರಬೇಕು. ಇದೇ ಶುದ್ಧಾಚಾರಗಳು ಇವತ್ತಿನ ಜಾತಿ ವ್ಯವಸ್ಥೆಯ ಕೆಳಸ್ತರದ ವ್ಯಕ್ತಿಗಳು ಅಂತ ಏನು ಸಮಾಜ ಗುರುತಿಸ್ತದೆ. ನಮ್ಮ ದೃಷ್ಟಿಯಿಂದ ಅಂಥದ್ದೇನಿಲ್ಲ, ಅಂಥ ವ್ಯಕ್ತಿಗಳನ್ನು ಗುರುತಿಸ್ತದೆ. ಅಂಥವರಲ್ಲಿ ಶುದ್ಧಾಚಾರಗಳು ಎಲ್ಲವೂ ಕಂಡು ಬಂದರೆ ಅವನು ಯಾರು ಅನ್ನೋ ಪ್ರಶ್ನೆ ಮಾಡಿದರೆ ಆ ವ್ಯಕ್ತಿ ಬ್ರಾಹ್ಮಣನೇ ಸಮಾನನೇ ಅವನು. ಅವನ ಆಚರಣೆಯಿಂದ ಬ್ರಾಹ್ಮಣನಾಗಿರ್ತಾನೆ. ಹೌದು. ಆದರೆ ಸಮಾಜ ಅವನನ್ನು ಸ್ವೀಕರಿಸಬೇಕಾದಾಗ ಮತ್ತೆ ಅವನಿಗೆ ಅಶೂದ್ರನ ಸ್ಥಾನವೇ ಇರೋದು ಆಧುನಿಕ ಇತಿಹಾಸದ ದುರಂತ. ಈ ಒಂದು ವ್ಯವಸ್ಥೆ ಅದು ಹೋಗಲಾಡಿಸ್ಬೇಕು ಅಂತ, ಆ ವ್ಯವಸ್ಥೆ ಹೋಗಲಾಡಿಸ್ಬೇಕು. ಯಾರು ಹೋಗಲಾಡಿಸ್ಬೇಕು? ಅಂಥ ವ್ಯವಸ್ಥೆ ಹೋಗಲಾಡಿಸಿ ನಮ್ಮಂಥವರೇ ಮುಂದಾಗಬೇಕು. ನಾನು ಎಲ್ಲ ಬಹುಶಃ ಇವತ್ತು ಬಹುಶಃ ಮಠಮಾನ್ಯಗಳಾಗಿರ್ಬೋದು ಎಲ್ಲವೂ ಸಹ ಆ ದಿಶೆಯಲ್ಲಿ ಈಗ ಪ್ರಯತ್ನ ನಡೀತಾ ಇದ್ದಾವೆ. ಬಹುಶಃ ಯಾರೂ ಸಹ ಇವತ್ತು ಅಷ್ಟೊಂದು ತುಚ್ಛವಾಗಿ ನೋಡುವಂಥ ವ್ಯವಸ್ಥೆ ಸಮಾಜದಲ್ಲಿ ಇಲ್ಲ. ಸಮಾನತೆಯ ಒಂದು ಹಂತ ಬರಲಿಕ್ಕೆ ಒಂದೊಂದು ಹೆಜ್ಜೆ ಇಡ್ತಾ ಇದೆ, ಬಂದಿದೆ ಅಂತಲ್ಲ, ಒಂದು ಹೆಜ್ಜೆ ಇಡ್ತಾ ಇದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದೆಲ್ಲವಕ್ಕೂ ಮೂಲವಾಗಿ ಶಿಕ್ಷಣದ ಕೊರತೆ, ತಿಳುವಳಿಕೆಯ ಕೊರತೆ ಇದೆಯಲ್ಲ, ಅದು ನಮಗೆ ಈ ರೀತಿಯ ಬೆಳವಣಿಗೆಗೆ ಕಾರಣ ಆಗ್ತದೆ. ಇವತ್ತು ನಾವು ಎಲ್ಲೇ ಸಂಚಾರ ಮಾಡಿದರೂ, ಎಲ್ಲೇ ತಿರುಗಾಟ ಮಾಡಿದರೂ ಸಹ ಅನುಭವಕ್ಕೆ ಬರುವುದು ಅಂದರೆ ಅವರಿಗೆ ಸಂಸ್ಕಾರ ಇಲ್ಲ, ನಮ್ಮ ಸಂಸ್ಕೃತಿಯ ಪರಿಜ್ಞಾನ ಇಲ್ಲ. ಇದಕ್ಕೆಲ್ಲ ಕಾರಣ ವಿದ್ಯೆ ಇಲ್ಲ. ವಿದ್ಯೆಯ ಕೊರತೆಯೇ ಈ ಒಂದು ಅಸಮಾನತೆಗೆ ಕಾರಣ ಆಗ್ತಾ ಇದೆ. ವಿದ್ಯೆ ಬಲ್ಲವರು ಅದನ್ನು ದುರುಪಯೋಗ ಪಡಿಸಿಕೊಳ್ಳೋ ಅಪಾಯನೂ ಒಂದಿದೆ. ವಿದ್ಯಾವಂತರಾದವರು, ಪ್ರಜ್ಞಾವಂತರಾದವರು ನಿಜವಾಗಿ ವಿದ್ಯೆಯನ್ನು ಬಲ್ಲಂಥವ್ರು ಅದು ಮಾಡೋದಿಲ್ಲ. ವಿದ್ಯೆ ಬಲ್ಲೆ ಅನ್ನುವ ಸೋಗಿಗವನ್ನು ಯಾರು ಮಾಡ್ತಾರೋ ಅಂಥವ್ರು ಇದು ಮಾಡ್ತಾರೆ. ನಿಜವಾದ ವಿದ್ಯೆ ಬಲ್ಲಂಥವ್ರು ಜ್ಞಾನಿಗಳಾಗಿರ್ತಾರೆ. ಜ್ಞಾನಿಗಳಿಗೆ ಜ್ಞಾನಿ ಅವನು ಆಗಬೇಕು ಅಂತಾದರೆ ಭೇದ ಇಲ್ಲ, ತಾರತಮ್ಯ ಇಲ್ಲ, ಅವನೇ ಜ್ಞಾನಿ. ಇಲ್ಲಿ ತಾರತಮ್ಯ ಭೇದ ಇದೆ ಅಂತ ಆದರೆ ಅವನು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಿದ್ಯಾವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಿದ್ಯಾವಂತ ಅನ್ನೋದು ಕೇವಲ ಸರ್ಟಿಫಿಕೇಟ್ ಅಲ್ಲ, ನೀವು ಪಡೆದ ಡಿಗ್ರಿಗಳು ವಿದ್ಯೆಯನ್ನು ತೋರಿಸೋದಲ್ಲ. ವಿದ್ಯೆ ಅನ್ನೋದು ನಿಮ್ಮ ಆಚರಣೆಯಲ್ಲಿರಬೇಕು, ವಿದ್ಯೆ ಅನ್ನೋದು ನಿಮ್ಮ ವಿಚಾರದಲ್ಲಿರಬೇಕು, ವಿದ್ಯೆ ಅನ್ನೋದು ನಿಮ್ಮ ಜ್ಞಾನದಲ್ಲಿರಬೇಕು. ಅದು ವಿದ್ಯೆ. ಯಾವುದನ್ನು ಸಮಾನವಾಗಿ ತೋರಿಸ್ತದೋ ಅದು ವಿದ್ಯೆ. ಇವತ್ತು ಅಷ್ಟೆಲ್ಲದರ ಮಧ್ಯೆ ಧರ್ಮ ಸಂಘರ್ಷವನ್ನು ಸೃಷ್ಟಿ ಮಾಡೋದು, ಸ್ವತಃ ರಾಮನ ಹೆಸರಿನಲ್ಲೇ ರಾಜಕೀಯಕ್ಕೆ ಬಳಕೆ ಆಗೋದು ಕೂಡ ಒಂದು ದುರಂತ ಅಂತ ನಮ್ಗೆ ಅನಿಸೋದಿಲ್ವೇ? ಖಂಡಿತ ಅಂಥ ಸ್ಥಿತಿ ಎದುರಾಗ್ತಾ ಇದೆ. ಒಂದು ರೀತಿಯಲ್ಲಿ ಒಡೆದು ಆಳುವ ನೀತಿ ಅಂತ ನಾವು ಹೇಳಬಹುದು. ಈ ವಿಚಾರ ಕೇವಲ ರಾಮ ಅಂತಲ್ಲ, ನಾವು ಮಾತಿತ್ತರೆ ರಾಮನೊಬ್ಬನೇ ಹೇಳ್ತೇವೆ. ರಾಮನೊಬ್ಬನೇ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಸಹ ಅಂತಹದ್ದೊಂದು ಪ್ರಬುದ್ಧತೆಗಳು ಉಳ್ಳಂಥ ವ್ಯಕ್ತಿಗಳು ಸಮಾಜವನ್ನು ಒಡೆದು ಆಳುವಂಥ ಸ್ಥಿತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಅಲ್ಪ ಕಾಲದ ಆಡಳಿತವೋ, ಅಲ್ಪ ಕಾಲದ ಸ್ವಾರ್ಥವೋ, ಅಲ್ಪ ಕಾಲದ ಒಂದು ಅಧಿಕಾರವೋ, ಆ ವ್ಯಾಮೋಹ ಬಹುಶಃ ಸಮಾಜದ ಈ ತುಳಿತಕ್ಕೆ ಕಾರಣ ಆಗ್ತಾ ಇದೆ. ನಾವು ಇವತ್ತು ರಾಮ ಮಂದಿರ ಆಗಿದೆ ಅಂದ ತಕ್ಷಣ ರಾಮನೊಂದೇ ತೆಗೆದುಕೊಳ್ಬೇಕು ಅಂತಿಲ್ಲ. ಬಹಳಷ್ಟು ಘಟನೆಗಳಿದ್ದಾವೆ. ನಾವು ಕೇವಲ ಹಿಂದೂ ಧರ್ಮ ರಾಮ ಅಂತ ತೆಗೆದುಕೊಳ್ಬೇಕು ಅಂತಿಲ್ಲ. ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನರು ಇದ್ದಾರೆ ಇಂಥ ವ್ಯವಸ್ಥೆ.